ಆಗ್ತಾರೆ ಡಿಕೆ ಸರ್ಕಾರದ ಏಕೈಕ ಮಹಿಳಾ ಮಂತ್ರಿ? ನೋಡಿ, ಕಾಂಗ್ರೆಸ್ನಲ್ಲಿ ಮಹಿಳೆಯರಿಗೆ ಹೆಚ್ಚಿನ ಪ್ರಾಮುಖ್ಯತೆಯನ್ನ ನೀಡ್ತಾರೆ. ಅಷ್ಟೇ ಯಾಕೆ, ಇಂದಿರಾ ಗಾಂಧಿ ಅವರು ಕೂಡ ಪ್ರಧಾನಿಯಾಗಿದ್ರು. ಈಗ ಅದೇ ಒಂದು ಪಕ್ಷದಲ್ಲಿ ಮಹಿಳಾ ಖಾತೆಯನ್ನ ತೆಗೆದುಕೊಳ್ಳೋದಕ್ಕೆ ಮಹಿಳೆಯರು ಹರಸಾಹಸವನ್ನ ಪಡ್ತಾ ಇದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ. ಹಾಗಿದ್ರೆ ಯಾರಾಗ್ತಾರೆ ಮಹಿಳಾ ಮಂತ್ರಿಯ ರೇಸ್ ನಲ್ಲಿ? ಹೊಸ ಟ್ವಿಸ್ಟ್ ಇರುವಂತದ್ದು ಯಾರಿಗೆ ಚಾನ್ಸ್ ಸಿಗುತ್ತೆ ಅಂತ. ಡಿಕೆ ಸಂಪುಟದಲ್ಲಿ ಮಹಿಳಾ ಕೋಟಾಗೆ ಯಾರು ಫಿಕ್ಸ್ ಆಗ್ತಾರೆ? ಇದೇ ಪ್ರಶ್ನೆ ಇದೆ. 4 ಪೈಕಿ ಯಾರಿಗಿದೆ ಮಹಿಳಾ ಮಂತ್ರಿಯಾಗುವ ಭಾಗ್ಯ? ರೇಸ್ನಿಂದ ಉಮಾಶ್ರೀ ಅವರು ಔಟ್ ಆಗಿದ್ದಾಗಿದೆ. ಶುರುವಾಗಿರುವಂತದ್ದು ಹೊಸ ಲೆಕ್ಕಾಚಾರ. ಯಾರಾಗ್ತಾರೆ ಡಿಕೆ ಸರ್ಕಾರದ ಮಹಿಳಾ ಏಕೈಕ ಮಂತ್ರಿ ರೇಸ್ನಲ್ಲಿ ಹೊಸ ಟ್ವಿಸ್ಟ್ ಪಡೆದುಕೊಳ್ತಾ ಇರುವಂತದ್ದು. ಯಾರಿಗೆ ಸಿಗುತ್ತೆ ಚಾನ್ಸ್? ಯಾರಿಗೆ ಒಲಿಯುತ್ತೆ ಅದೃಷ್ಟ? ಡಿಕೆ ಸಂಪುಟದಲ್ಲಿ ಮಹಿಳಾ ಕೋಟಾಗೆ ಯಾರು ಫಿಕ್ಸ್ ಆಗ್ತಾರೆ? 4 ಪೈಕಿ ಯಾರಿಗಿದೆ ಮಹಿಳಾ ಮಂತ್ರಿಯಾಗುವಂತಹ ಭಾಗ್ಯ? ಪ್ರಶ್ನೆ ಆಗ್ತಾ ಇರುವಂತದ್ದು. ರೇಸ್ನಲ್ಲಿ ಇದ್ರು ಉಮಾಶ್ರೀ ಅವರು. ಈಗ ಉಮಾಶ್ರೀ ಅವರು ಔಟ್ ಆಗಿರುವಂತದ್ದು. ಈ ಕಾರಣಕ್ಕೆ ಈಗ ಹೊಸ ಲೆಕ್ಕಾಚಾರ ಶುರುವಾಗ್ತಾ ಇರುವಂತದ್ದು ರಾಜಕೀಯ ಪಡಸಾಲೆಯಲ್ಲಿ. ಯಾರಾಗ್ತಾರೆ ಡಿಕೆ ಸರ್ಕಾರದ ಏಕೈಕ ಮಹಿಳಾ ಮಂತ್ರಿ ಅನ್ನುವಂತಹ ಪ್ರಶ್ನೆ ಇನ್ನೂ ಕೂಡ ಇದೆ. ಇನ್ನು ನೋಡಿ, ಮಹಿಳಾ ಮಂತ್ರಿ ಅವಕಾಶ ಇನ್ನೂ ಕೂಡ ಸಿಗ್ತಾ ಇಲ್ಲ. ಮಹಿಳಾ ಮಂತ್ರಿ ಆಗಬೇಕಾಗಿತ್ತು. 1 ಕೋಟ ಇನ್ನೂ ಕೂಡ ಖಾಲಿಯಾಗಿ ಉಳಿದುಕೊಂಡಿರುವಂತದ್ದು ಹೈಕಮಾಂಡ್ಗೆ. ಇನ್ನು ಮಂತ್ರಿಗಿರಿ ಪ್ರಬಲ ರೇಸ್ನಿಂದಲೇ ಉಮಾಶ್ರೀ ಅವರು ಔಟ್ ಆಗಿದ್ದಾರೆ. ಸಚಿವ ಸ್ಥಾನದ ಮೇಲ್ಮನೆ ಆಕಾಂಕ್ಷಿಯಾಗಿದ್ದ ಉಮಾಶ್ರೀ ಪರಿಷತ್ನ ಉಪಸಭಾಪತಿ ಆಗಿ ಈಗ ಆಯ್ಕೆಯಾಗಿರುವಂತದ್ದು. ಅಧಿಕೃತವಾಗಿ ಮಂತ್ರಿ ರೇಸ್ನಿಂದ ಹೊರಬಿದ್ದ ಉಮಾಶ್ರೀ ಈಗ 4 ಪೈಕಿ ಯಾರಿಗೆ ಸಿಗಲಿದೆ ಮಂತ್ರಿ ಭಾಗ್ಯ? ರೇಸ್ನಲ್ಲಿದ್ದಾರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹಾಗೆ ಅನ್ನಪೂರ್ಣ ತುಕಾರಾಂ. ನಯನಾ ಮೋಟಮ್ಮ, ಕನೀಜ್ ಫಾತಿಮಾ ನಡುವೆ ಭಾರಿ ಪೈಪೋಟಿ ನಡೀತಾ ಇದೆ. ಈ 4ರಲ್ಲಿ ಮಹಿಳಾ ಕೋಟಾದ ಭಾಗ್ಯ ಯಾರಿಗೆ ಸಿಗುತ್ತೆ ಅನ್ನೋದು ಪ್ರಶ್ನೆ ಇನ್ನೂ ಕೂಡ ಇದೆ. ಸಿದ್ದು ಸಂಪುಟದಲ್ಲಿ ಸಚಿವೆಯಾಗಿದ್ದ ಲಕ್ಷ್ಮೀ ಹೆಬ್ಬಾಳ್ಕರ್ ಇನ್ನು ದೆಹಲಿ ಮಟ್ಟದಲ್ಲಿ ಲಾಭಿಯನ್ನು ಕೂಡ ಮಾಡ್ತಾ ಇದ್ದಾರಂತೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು. ಡಿಕೆ ಆಪ್ತ ಬಳಗದಲ್ಲೂ ಕೂಡ ಗುರುತಿಸಿಕೊಂಡಿದ್ದಾರೆ. ಲಕ್ಷ್ಮಿ ಅವರಿಗೇನಾದ್ರೂ ಒಲಿಯುತ್ತಾ ಅದೃಷ್ಟ? ವರಮಹಾಲಕ್ಷ್ಮಿ ಹಬ್ಬ ಬೇರೆ ಬರ್ತಾ ಇದೆ. ರೇಸ್ನಲ್ಲಿ ಜೋರಾಗಿ ಓಡ್ತಾ ಇರುವಂತದ್ದು ಕನೀಜ್ ಫಾತಿಮಾ ಹೆಸರು. ಅಲ್ಪಸಂಖ್ಯಾತ ಮಹಿಳೆ ಎಂದು ಮಂತ್ರಿಗಿರಿ ಸಿಕ್ಕರೂ ಅಚ್ಚರಿ ಇಲ್ಲ. ಪ್ರಬಲ ಆಕಾಂಕ್ಷಿಯಾಗಿರುವ ಶಾಸಕಿ ನಯನಾ ಮೋಟಮ್ಮ, ಬಹಿರಂಗವಾಗಿ ಬೇಡಿಕೆ ಇಟ್ಟಿರುವಂತಹ ಅನ್ನಪೂರ್ಣ ತುಕಾರಾಂ. ಇರೋದು ಒಂದೇ ಒಂದು ಖಾತೆ. ಆ ಒಂದು ಖಾತೆಗೆ ಈಗ 4 ಜನರ ಹೆಸರು ಕೇಳಿ ಬರ್ತಾ ಇರುವಂತದ್ದು. ಸಚಿವ ಸ್ಥಾನದ ಮೇಲ್ಮನೆ ಆಕಾಂಕ್ಷಿಯಾಗಿದ್ದಂತಹ ಉಮಾಶ್ರೀ ಅವರು ರೇಸ್ನಿಂದ ಔಟ್ ಆಗಿದ್ದಾರೆ. ಈಗ ರೇಸ್ನಲ್ಲಿ ಇರುವಂತಹ ಮಹಿಳೆಯರು ಯಾರು ಗಮನಿಸ್ತಾ ಹೋಗೋದಾದ್ರೆ, ಅನ್ನಪೂರ್ಣ ತುಕಾರಾಂ ಅವರು ಬಳ್ಳಾರಿ ಕ್ಷೇತ್ರದ ಶಾಸಕಿಯಾಗಿದ್ದಾರೆ. ಇನ್ನ ನಯನಾ ಮೋಟಮ್ಮ ಚಿಕ್ಕಮಗಳೂರು ಕ್ಷೇತ್ರದ ಶಾಸಕಿಯಾಗಿರುವಂತವರು. ಇನ್ನ ಕನೀಜ್ ಫಾತಿಮಾ ಕಲಬುರ್ಗಿ ಕ್ಷೇತ್ರದ ಶಾಸಕಿಯಾಗಿದ್ದಾರೆ. ಇನ್ನ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಬೆಳಗಾವಿ ಕ್ಷೇತ್ರದ ಶಾಸಕಿ. ಈ ರೇಸ್ನಿಂದ ಹೊರ ಹೋಗಿರುವಂತವರು ಉಮಾಶ್ರೀ ಅವರು. ಈಗ ಹೊಸ ಲೆಕ್ಕಾಚಾರ ಶುರುವಾಗ್ತಾ ಇದೆ. ಯಾರಾಗಬಹುದು, ಯಾರಾಗ್ತಾರೆ? ಆಲ್ರೆಡಿ ಈಗ ನೋಡಿ, 1 ಅಲ್ಲ 2 ಅಲ್ಲ 3 ವಾರ ಕಳೀತು ಡಿಕೆ ಸಂಪುಟ ವಿಸ್ತರಣೆಯಾಗಿ 3 ವಾರ ಕಳೆದ್ರೂ ಕೂಡ ಮಹಿಳೆ ಮಂತ್ರಿ ಭಾಗ್ಯ ಇನ್ನೂ ಸಿಗ್ತಾ ಇಲ್ಲ. ಸಿಎಂ ಡಿಕೆಶಿ ಸಂಪುಟದ ಏಕೈಕ ಮಹಿಳಾ ಮಂತ್ರಿ ಸ್ಥಾನ ಯಾರಿಗೆ ಒಲಿಯುತ್ತೆ ಅನ್ನೋದೇ ಈಗ ದಿನದಿಂದ ದಿನಕ್ಕೆ ಭಾರಿ ಕುತೂಹಲ ಆಗ್ತಾ ಇರುವಂತದ್ದು. ಸಚಿವ ಸ್ಥಾನದ ಮೇಲೆ ಪ್ರಬಲ ಆಕಾಂಕ್ಷಿಯಾಗಿದ್ದ ಮೇಲ್ಮನೆ ಸದಸ್ಯೆ ಉಮಾಶ್ರೀ ಅವರು ಈಗ ಪರಿಷತ್ ಉಪಸಭಾಪತಿಯಾಗುವುದು ಖಚಿತವಾಗಿದೆ. ಅಧಿಕೃತವಾಗಿ ಈ ಒಂದು ಮಂತ್ರಿ ರೇಸ್ನಿಂದ ಹೊರಬಿದ್ದಿದ್ದಾರೆ. ಈಗ ಉಳಿದಿರುವಂತಹ 4 ಪೈಕಿ ಯಾವ ಮಹಿಳೆ ಶಾಸಕಿ ಆಗ್ತಾರೆ? ಮಂತ್ರಿ ಸ್ಥಾನ ಭಾಗ್ಯ ಒಲಿಯಲಿದೆ ಅನ್ನೋದೇ ಈಗ ಪ್ರಶ್ನೆಯಾಗಿರುವಂತದ್ದು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿದ್ದಾರೆ, ಅನ್ನಪೂರ್ಣ ತುಕಾರಾಂ ಅವರಿದ್ದಾರೆ, ನಯನಾ ಮೋಟಮ್ಮ ಇದ್ದಾರೆ, ಜೊತೆಗೆ ಕನೀಜ್ ಫಾತಿಮಾ. ಈ 4 ಮಹಿಳೆಯರಲ್ಲೇ ಈಗ ರೇಸ್ ಏರ್ಪಟ್ಟಿರುವಂತದ್ದು. ಮಹಿಳಾ ಖಾತೆಗೆ ಯಾರ ಹೆಸರು ಫೈನಲ್ ಆಗುತ್ತೆ ಅಂತ ಆಗಸ್ಟ್ 3ರಂದು ಸಂಪುಟ ವಿಸ್ತರಣೆ ವೇಳೆಯೇ ಮಹಿಳಾ ಮಂತ್ರಿಯೂ ಆಗ್ಬೇಕಾಗಿತ್ತು. ಆದ್ರೆ ಆಗ್ಲೇ ಇಲ್ಲ. ಎಐಸಿಸಿ ಮಂತ್ರಿ ಪಟ್ಟಿಯಿಂದ ಗಾಯತ್ರಿ ಶಾಂತೇಗೌಡರ ಹೆಸರು ಕೇಳಿ ಬಂದಿತ್ತು. ಅದಾದ ಮೇಲೆ ಒಂದಷ್ಟು ಚರ್ಚೆಗಳಾಗಿತ್ತು. ಈಗ ಈ 4 ಹೆಸರು ಕೇಳಿ ಬರ್ತಾ ಇರುವಂತದ್ದು. ಮುಂದಿನ ದಿನಗಳಲ್ಲಿ ಯಾವ ರೀತಿಯಾಗಿ ತಿರುವು ಪಡೆದುಕೊಳ್ಳುತ್ತೆ ಕಾದು ನೋಡಬೇಕಿದೆ.